ಇನ್ನು ರಾಜ್ಯ ಬಿಜೆಪಿಯ ಸಂಗತಿಗೆ ಬರೋದಾದ್ರೆ ಬಿಜೆಪಿಗೆ ಸ್ವಪಕ್ಷೀಯ ನಾಯಕರಿಂದಲೇ ಪದೇ ಪದೇ ಡ್ಯಾಮೇಜ್ ಆಗ್ತಾ ಇದೆ. ಅವತ್ತು ಎಂಎಲ್ಸಿ ಸಿಟಿ ರವಿ, ಇದೀಗ ಎನ್ ರವಿಕುಮಾರ್ ಅವರ ಸರದಿ. ಸ್ವಪಕ್ಷೀಯರಿಂದಲೇ ಬಿಜೆಪಿಗೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ. ಈ ಹಿಂದೆ ಬೆಳಗಾವಿಯಲ್ಲಿ ಎಂಎಲ್ಸಿ ಸಿಟಿ ರವಿ ಪ್ರಕರಣ, ಈಗ ಬೆಂಗಳೂರಲ್ಲಿ ಎನ್ ರವಿಕುಮಾರ್ ಪ್ರಕರಣ. ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಇಬ್ಬರ ವಿರುದ್ಧ. ರವಿಕುಮಾರ್ ಮೇಲೆ ಸಂಘ ಪರಿವಾರ ಅಸಮಾಧಾನಗೊಂಡಿದೆ. ಎಂಎಲ್ಸಿ ರವಿಕುಮಾರ್ಗೆ ಸಂಘ ಪರಿವಾರ ತರಾಟೆಯನ್ನ ತೆಗೆದುಕೊಂಡಿದೆ. ಒಂದು ಕಡೆ ಪಕ್ಷ ಸಂಘಟನೆ ಬಗ್ಗೆ ಸಂಘ ಪರಿವಾರ ಸಲಹೆಗಳನ್ನ ಕೊಡ್ತಾ ಇದ್ರೆ, ಅದೇ ಬಿಜೆಪಿಯಲ್ಲಿರುವಂತಹ ನಾಯಕರು ಸಿಟಿ ರವಿ ಈ ಹಿಂದೆ ಅಧಿವೇಶನದಲ್ಲಿ ಏನು ಹೇಳಿದ್ರು? ಅಸಂವಿಧಾನಿಕ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು ಅನ್ನುವ ಆರೋಪ. ಇದಾದ ಬೆನ್ನಲ್ಲೇ ಮೊನ್ನೆ ಎನ್ ರವಿಕುಮಾರ್ ಅವರು ಎರಡನೇ ಬಾರಿಗೆ ಕಲಬುರಗಿಯಲ್ಲಿ ಅಲ್ಲಿದ್ದಂತಹ ಜಿಲ್ಲಾಧಿಕಾರಿಯನ್ನ ಪಾಕಿಸ್ತಾನಿ ಅಂತ ಕರೆದಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಯಡಿಯೂರಪ್ಪನವರು ಛೀಮಾರಿ ಹಾಕಿದ್ರು ಇದೇ ರವಿಕುಮಾರ್ ವಿರುದ್ಧ. ಇದಾದ ಬಳಿಕ ಈಗ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಎಸ್ ವಿರುದ್ಧ ಕೊಟ್ಟಂತಹ ಹೇಳಿಕೆ ಸರಿನಾ? ಸಂಘ ಪರಿವಾರ ತರಾಟೆಯನ್ನು ತೆಗೆದುಕೊಂಡಿದೆ. ಆರ್ಎಸ್ಎಸ್ ನಿಂದ ಬೆಳೆದ ನಾಯಕರಿಂದ ಈ ರೀತಿ ಪದ ಬಳಕೆ ಸರಿಯಲ್ಲ. ಇದು ಆರ್ಎಸ್ಎಸ್ ಹಾಗೂ ಬಿಜೆಪಿಗೆ ಮುಜುಗರ ಉಂಟು ಮಾಡುತ್ತೆ. ಕಲಬುರಗಿ ಡಿಸಿ ಮತ್ತು ಸಿಎಸ್ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ತಪ್ಪು. ವಿವಾದಾತ್ಮಕ ಹೇಳಿಕೆ ಬಗ್ಗೆ ವರದಿ ಕೇಳಿದ್ದಾರೆ ಸಂಘ ಪರಿವಾರದ ಮುಖಂಡರು. ಆಕ್ಷೇಪಾರ್ಹ ಪದ ಬಳಸಿದ್ರೆ ಕ್ಷಮೆ ಕೇಳುವಂತೆ ಸೂಚನೆ ಇದೆ. ನೋಡಿ, ವಿಡಿಯೋ ವೈರಲ್ ಆಗಿದೆ. ಎನ್ ರವಿಕುಮಾರ್ ಅವರು ಏನ್ ಮಾತನಾಡಿದ್ರು, ಅದರ ಅರ್ಥ ಏನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಸುಸ್ಪಷ್ಟವಾಗಿ ಎನ್ ರವಿಕುಮಾರ್ ಅವರು ಮಾತನಾಡಿದ್ದಾರೆ. ಆ ಪದ ಬಳಕೆ ಕ್ಲಿಯರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಎಲ್ಲರಿಗೂ ಗೊತ್ತು ಅದರ ಅರ್ಥ ಏನು ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರ್ಬೋದು, ಬಟ್ ಅಲ್ಲಿ ಸಿಎಸ್ ಆಗಿರೋದು ಯಾರು? ಓರ್ವ ಮಹಿಳೆಯ ಬಗ್ಗೆ, ತಾಯಿಯ ಬಗ್ಗೆ ಈ ರೀತಿ ಮಾತನಾಡೋದು ಎಷ್ಟು ಸರಿ? ನಿಮ್ಮ ಕೋಪ, ತಾಪ, ಟೀಕೆ, ಆಕ್ರೋಶ, ಆವೇಶ, ಆಕ್ಷೇಪ ಏನಾದರೂ ಇದ್ರೂ ಕೂಡ ರಚನಾತ್ಮಕವಾಗಿ ಸರ್ಕಾರದ ವಿರುದ್ಧ ಟೀಕೆ ಮಾಡಬೇಕಿದ್ರೆ ರಾಜಕೀಯ ಹೇಳಿಕೆಯನ್ನು ಕೊಡ್ರಿ, ಅದು ಸರಿ. ಬಟ್ ಮಹಿಳೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎಷ್ಟು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಅದು ಅರ್ಥ ಮಾಡ್ಕೊಂಡು ಮಾತಾಡ್ಕೋಬೇಕಾಗುತ್ತೆ. ಇದೇ ವಿಚಾರವನ್ನ ಸಂಘ ಪರಿವಾರ ಈಗ ರವಿಕುಮಾರ್ ಅವರು ಕೂಡ ಹೇಳಿದೆ.